ನಮ್ಮ ನೀರಿನ ಪ್ರಾಬ್ಲಮ್ ಆಗಿ ಏನು ಬೆಳೆಯೋಕೆ ಆಗ್ತಾ ಇರಲಿಲ್ಲ. ರಾಗಿ ಆಮೇಲೆ ಮೆಕ್ಕೆಜೋಳ ಆದರೆ ಅಷ್ಟೇ, ಅದನ್ನು ಬೆಳ್ಕೊಂಡು ಆರಾಮಾಗಿ ಮನೆಗೆ ಇರ್ತಾ ಇದ್ವಿ. ಈಗೆಲ್ಲ ಬೆಳೆನೂ ಬೆಳೀತಾ ಇದ್ವಿ. ಬಂಧುಗಳೇ, ಭದ್ರಾ ಮೇಲ್ದಂಡೆ ಯೋಜನೆ ವಿಶ್ವೇಶ್ವರಯ್ಯ ಜಲ ನಿಗಮದ ಮೂಲಕ ಆರಂಭ ಮಾಡಿರುವ ಯೋಜನೆ ಸುಮಾರು 4 ಜಿಲ್ಲೆಗಳಲ್ಲಿ ಯಾರೆಲ್ಲ ರೈತರಿದ್ದಾರೆ ಅವರಿಗೆ ಒಂದು ನೀರುಣಿಸುವ ಒಂದು ಬೃಹತ್ ವ್ಯವಸ್ಥೆ. ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಇಲ್ಲಿಯ ಸುಮಾರು 5 ಲಕ್ಷ ಎಕರೆಗಳ ವ್ಯವಸ್ಥೆಗೆ ಎಕರೆಯಲ್ಲಿ ಇರುವ ರೈತರಿಗಾಗಿ ಈ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಇದರ ಒಂದು ಯೋಜನೆ ಬಹುಕೋಟಿ ಅಂದರೆ ಸುಮಾರು 16,000 ಕೋಟಿಗೂ ಮೀರಿದ್ದು. ಇವತ್ತಿಗೂ ಕೂಡ ಇದರ ಕಾಮಗಾರಿ ಆಗ್ತಾ ಇದೆ. ಅಂದರೆ ಕಳೆದ 2018ರಲ್ಲಿ ಯೋಜನೆ ಆರಂಭ ಆಯಿತು. ಒಂದಷ್ಟು ವರ್ಷ ಕೊರೋನಾದ ಕಾರಣದಿಂದಾಗಿ ಅದು ಕೆಲಸಗಳು ನೆನಗುದಿಗೆ ಬಿದ್ದಿತ್ತು. ಅದರ ನಂತರ ವೇಗ ಪಡೆದುಕೊಂಡ ಕಾಮಗಾರಿ ಇವತ್ತು ಆ ಕಾಮಗಾರಿಯ ಮೂಲಕ ಸಾವಿರಾರು ಮಂದಿ ರೈತರಿಗೆ ಸುಮಾರು 5 ಲಕ್ಷ ಎಕರೆಯಷ್ಟು ಜಾಗಕ್ಕೆ ನೀರುಣಿಸುವ ಒಂದು ಫಲವತ್ತಾದ ಭೂಮಿಯನ್ನು ಮಾಡುವಲ್ಲಿ ಇದರ ವ್ಯವಸ್ಥೆ ಮುನ್ನಡೆ ಸಾಧಿಸಿದೆ. ಈಗ ನಾವು ಇವತ್ತು ಭಾಳಷ್ಟು ಮಂದಿ ಅಂದರೆ ಈಗ ಏನು ಅಲ್ಲಿಯ ವ್ಯವಸ್ಥೆ, ಇಲ್ಲಿ ನಾವು ಅಜ್ಜಂಪುರದ ಪ್ರದೇಶಕ್ಕೆ ತರೀಕೆರೆಗೆ ಬಂದಿದ್ದೇವೆ. ಆ ತರೀಕೆರೆಯ ಅಷ್ಟು ಏನು ಇಲ್ಲಿಯ ನೀರಾವರಿ ವ್ಯವಸ್ಥೆ ಇದೆ, ಅದರ ಜೊತೆಗೆ ರೈತರನ್ನು ಒಂದು ಸಂದರ್ಶನ ಮಾಡಿ ಇಲ್ಲಿ ಅವರು ಯಾವ ರೀತಿ ಬೆಳೆ ಬೆಳೀತಾರೆ, ಅವ್ರಿಗೆ ನೀರು ಸಾಕಾಗ್ತದೆ ಹೇಳುವ ಒಂದು ಸಂಪೂರ್ಣ ಚಿತ್ರವನ್ನು ನಮಗೆ ತೋರಿಸ್ತೇವೆ. ಇದು ಈ 2 ಸಂಚಿಕೆಗಳು ಅಂದರೆ ಯಾವುದೆಲ್ಲ ರಾಜ್ಯ ಮಟ್ಟದ ಸಂಚಿಕೆಗಳಿವೆ ಇವೆಲ್ಲವೂ ಕೂಡ ಚಿಕ್ಕಮಗಳೂರಿನ ಸುದ್ದಿಗಾರ ಲೈವ್ ನ್ಯೂಸ್ ಹಾಗೂ ಕಾರ್ಕಳದ ಸ್ವಯಂ ಟೈಮ್ಸ್ ಈ ಚಾನಲ್ಗಳಲ್ಲಿ ಪ್ರಸಾರ ಆಗ್ತದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಒಂದು ಪ್ರಸಾರ ಮಾಡುವ ಒಂದು ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ವಹಿಸಿಕೊಂಡು ಇವತ್ತು ನಾವು ಮುನ್ನಡೆಯಿಟ್ಟಿದ್ದೇವೆ. ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣ ತಾವು ವೀಕ್ಷಿಸಬೇಕಾಗಿ ವಿನಂತಿ. ನಾನು ಉಮೇಶ್ ಅಂತೇಳಿ, ಇವರು ಸುರೇಶ್ ಅಂತ. ಇದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಈ ಅಂಡರ್ಲೇ ಬರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇದು ಪ್ಯಾಕೇಜ್ 2 ಹನಿ ನೀರಾವರಿ ಯೋಜನೆ. ಈ ಪ್ಯಾಕೇಜ್ ಹೆಸರು ಭದ್ರಾ ಮೇಲ್ದಂಡೆ ಯೋಜನೆ. ಪ್ಯಾಕೇಜ್ 2 ಹನಿ ನೀರಾವರಿ ಯೋಜನೆ 13,594 ಹೆಕ್ಟರ್ ಪ್ರದೇಶ. ಇದು ಟೋಟಲ್ ನೀರನ್ನು, ಇದು ಮೇನ್ ಪಂಪ್ ಹೌಸ್. ಇಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ 13,594 ಹೆಕ್ಟರ್ ಪ್ರದೇಶಕ್ಕೆ ಇಲ್ಲಿಂದ ನೀರನ್ನು ಹರಿಸಲಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಕೆನಾಲ್ ಇದೆ. ಕೆನಾಲಿಂದ ಡೈರೆಕ್ಟಾಗಿ ಪಂಪ್ ಆಗುತ್ತೆ ನೀರು. ಇಲ್ಲಿ 4 ಪ್ರೆಷರ್ ಝೋನ್ ಮಾಡಿದ್ದೀವಿ. 4 ಪ್ರೆಷರ್ ಅಂದರೆ ಮೀಡಿಯಮ್ ಪ್ರೆಷರ್, ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ಅಂತ. ಲೋ ಪ್ರೆಷರ್ ಝೋನಿಗೆ ಕಮ್ಮಿ ಒತ್ತಡ ಪಂಪ್ಗಳು, ಹೈ ಪ್ರೆಷರ್ಗೆ ಜಾಸ್ತಿ ಒತ್ತಡ ಪಂಪ್ಗಳನ್ನ ಮಾಡಿ 3+1 3 ರನ್ನಿಂಗಲ್ಲಿದ್ದರೆ 1 ವರ್ಕಿಂಗಲ್ಲಿರುತ್ತೆ. ಯಾವುದರ ಕೆಟ್ಟೋದ್ರೆ 1 ಯೂಸ್ ಆಗಲಿ ಅಂತ 3 ಸ್ಟ್ಯಾಂಡ್ ಬೈಕ್ ಇರ್ತೀವಿ. ಇಲ್ಲಿಂದಲೇ ಎಲ್ಲ ಕಡೆಗೆ ನೀರನ್ನು ನಮ್ಮ ಈ 13,594 ಹೆಕ್ಟರ್ ಪ್ರದೇಶನ 26 ಭಾಗ ಮಾಡಿದ್ದೀವಿ. 26 ಭಾಗ ಅಂದರೆ 500 ಹೆಕ್ಟರ್ಗೆ 1 ಭಾಗ. 500 ಹೆಕ್ಟರ್ 1 ಭಾಗನ 2-3 ಝೋನ್ ಸೇರಿಸಿ 1 ಪಂಪ್ ಹೌಸ್ ಮಾಡಿದ್ದಾರೆ. ಅದನ್ನು ಸೆಕೆಂಡರಿ ಪಂಪ್ ಹೌಸ್ ಅಂತ ಕರೀತಾರೆ. ಇಲ್ಲಿಂದ ನೀರು ಸೆಕೆಂಡರಿ ಪಂಪ್ ಹೌಸ್ಗೆ ಹೋಗಿ ನೀರು ಬೀಳುತ್ತೆ. ಆ ಸೆಕೆಂಡರಿ ಪಂಪ್ ಹೌಸಿಂದ ಮುಂದೆ ನೀರು ರೈತರ ಹೊಲಗಳಿಗೆ, ಅಂದರೆ ಅಲ್ಲಿ ಫಿಲ್ಟರ್ ಆಗುತ್ತೆ. ಸೆಕೆಂಡರಿ ಪಂಪ್ ಹೌಸಲ್ಲಿ ನಾವು ಒಂದು ಫಿಲ್ಟರ್ ಸ್ಟೇಷನ್ ಇಕ್ಕಿದ್ದೀವಿ. ಅಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ನೀರು ಹೊಲಗಳಿಗೆ ಹೋಗುತ್ತೆ. ಅಲ್ಲೊಂದು ಫಿಲ್ಟರ್ ಸ್ಟೇಷನ್ ಇರುತ್ತೆ. ಅಲ್ಲಿಂದ ಮುಂದಕ್ಕೆ ನಮ್ಮ ಸೊಲೆನಾಯ್ಡ್ ವಾಲ್ವ್ ಅಂತ ಬರುತ್ತೆ. ಆ ವಾಲ್ವ್ ತಂಗೋಗಿ ಅಲ್ಲಿಂದ ಮ್ಯಾನ್ಯುವಲ್ ವಾಲ್ವ್ ಪ್ರತಿಯೊಬ್ಬ ರೈತನ ಜಮೀನಿಗೂ ಸಹ ಪ್ರತಿಯೊಬ್ಬ ರೈತನಿಗೂ ಸಹ ಮಿನಿಮಮ್ 1 ವಾಲ್ವ್, ಮ್ಯಾನ್ಯುವಲ್ ವಾಲ್ವ್ ಬರೋಂಗೆ ಡಿಸೈನ್ ಮಾಡಿ ಇಲ್ಲಿಂದ ನೀರನ್ನು ಅಲ್ಲಿ ಕಳಿಸ್ತಾ ಇದ್ದೀವಿ. ಇಲ್ಲಿಂದಲೇ 20 ಕೆರೆಗಳು ಸಹ ನೀರು ಇಲ್ಲಿಂದಲೇ ಹೋಗುತ್ತೆ. ಸುಮಾರು 4,500 ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ರೈತರು ಜನ ಬೋರ್ವೆಲ್ಲಿಂದ ಅಥವಾ ನಮ್ಮ ನೀರಿಂದ ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ ಆಲ್ರೆಡಿ. ಆಯಿತಾ. ಕೆರೆಗಳದ್ದು ನಮಗೆ ಇನ್ನೂ ಗೊತ್ತಿಲ್ಲದ ವಿಚಾರ. ಕೆರೆಗಳದ್ದು ಇನ್ನೂ ಅದು ನಡೀತಾ ಇದೆ. ಕೆರೆಗಳಿಗೆಲ್ಲ ಏನು ಡಿಸೈನ್ ಪ್ರಕಾರ ಇದು ಹಾಕಿದ್ದಾರೆ. ಬಟ್ ಡ್ರಿಪ್ಪಲ್ಲಿ ಮಾತ್ರ ಸುಮಾರು 4,500 ಸಾವಿರ ಹೆಕ್ಟರ್ ಪ್ರದೇಶದ ಜನ ಆಲ್ರೆಡಿ ನೀರನ್ನು ಉಪಯೋಗಿಸ್ತಂತಂದ್ರೆ ನಮಗಿನ್ನೂ ಕಮಿಷನ್ ಮಾಡಿಲ್ಲ. ಈ ಪ್ರಾಜೆಕ್ಟ್ನ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಇನ್ನೂ ಸಹ ಈ ಪ್ರಾಜೆಕ್ಟ್ ಇನ್ನೂ ಕಮಿಷನ್ ಆಗಿಲ್ಲ. ಕಮಿಷನ್ ಆಗಿದ್ಮೇಲೆ ಈಗ ಮುಂದಿನ ನಮ್ಮದು ಕೆಲಸ ಮುಗಿಸಿದ್ವಿ. ಸುಮಾರು 594 ಹೆಕ್ಟರ್ ಪ್ರದೇಶದಲ್ಲಿ 98% ರೈತರಿಗೆ ನಾವು ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದೀವಿ. ಪೈಪ್ ಹಾಕ್ಕೊಟ್ಟಿದ್ದೆಲ್ಲ ಅಲ್ಲಲ್ಲೇ ರೈತರು ಕೆಲವು ಹೊಡ್ಕೊಂಡಿದ್ದಾರೆ. ಹೊಡೆದಿದ್ರು ಸಹ ಆ ರೈತನ ನಾವು ನೀರು ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ಹೊಡೆದು ಹಾಕೊಂಡ್ರೆ. ಸಣ್ಣ ಪುಟ್ಟ ರಿಪೇರಿ ಇದ್ದರೆ ರಿಪೇರಿ ಮಾಡಿ ರೈತನಿಗೆ ನೀರನ್ನು ಕೊಡ್ತಿದ್ದಂಥದ್ದು ನಾವು ಆಲ್ರೆಡಿ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಕೆಲವು ಭಾಗದಲ್ಲಿ ಟೆಸ್ಟಿಂಗಲ್ಲಿದೆ, ಕೆಲವು ಭಾಗದಲ್ಲಿ ನೀರನ್ನು ಸಹ ನಾವು ಕೊಡ್ತಾಯಿದ್ದೀವಿ. 2018ರಲ್ಲಿ ಈ ಪ್ರಾಜೆಕ್ಟ್ನ ಶುರು ಮಾಡಿದ್ದು. 2018ರಲ್ಲಿ ನಾವು ಪ್ರಾಜೆಕ್ಟ್ ಶುರು ಮಾಡಿದ್ಮೇಲೆ 1 ವರ್ಷ ನಾವು ಇನ್ಸ್ಟಾಲ್ ಮಾಡಿದ್ಮೇಲೆ ಕೊರೋನಾ 19, 20, 21 3 ವರ್ಷ ಕೊರೋನಾ. ಬಟ್ ಇಲ್ಲಿ ಹೆಂಗಿದೆ ಅಂದರೆ 3 ವರ್ಷ ನಮಗೆ ಅಷ್ಟೇ ವರ್ಕಿಂಗ್ ಪೀರಿಯಡ್ ಸಿಗೋದು. ಬಿಕಾಸ್ ಆಫ್ ದ ಪ್ಲಾಂಟೇಷನ್ ಹೆವಿ ರೈನ್ ಏರಿಯಾ. ಅಂದರೆ 2 ಕ್ರಾಪ್ ಇಲ್ಲಿ ಬೆಳೀತಾರೆ. ಮೇಯಿಂದ ಹೆಚ್ಚು ಕಮ್ಮಿ ನಮಗೆ ನೆಕ್ಸ್ಟು ಜನವರಿ ಫೆಬ್ರವರಿ ತನಕ ಅಲ್ಲಿ ನಮಗೆ ನೆಲ ಸಿಗಲ್ಲ. ಬಿಕಾಸ್ ಕ್ರಾಪ್ ಇರುತ್ತೆ. 3 ತಿಂಗಳಲ್ಲಿ ನಾವು ಕೆಲಸ ಮಾಡುವಾಗ ಅಂಥದ್ರಲ್ಲಿ 3 ವರ್ಷ ಕೊರೋನಾ ಬಂದಿತ್ತು. ಕೊರೋನಾ ಆದಮೇಲೆ ನಾವು ನೆಕ್ಸ್ಟ್ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ನಮ್ಮದು ಬೆಳೆಯನ್ನು ನಮ್ಮ ಪ್ರಾಜೆಕ್ಟಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಕಮಿಷನ್ ಮಾಡಲಿಕ್ಕೆ ರೆಡಿ ಇದೆ. ಈ ಒಂದು ಪ್ರಾಜೆಕ್ಟನ್ನು ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ MEIL ಆ್ಯಂಡ್ ನೆಟಾಫಿಮ್ ಇರಿಗೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೆಟಾಫಿಮ್
ಇದು JV ಅಂದರೆ ಸಹಭಾಗಿತ್ವದಲ್ಲಿ ಈ ಒಂದು ಪ್ರಾಜೆಕ್ಟು ಗೌರ್ಮೆಂಟಿಂದ ಟೆಂಡರಲ್ಲಿ ನಮಗೆ ಅಲಾಟ್ ಆಗಿದೆ. ಸೊ ಆ ಟೆಂಡರಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಾಜೆಕ್ಟನ್ನು ನಾವು 2018ರಲ್ಲಿ ಇದು ವರ್ಕ್ ಆರ್ಡರ್ ಇಶ್ಯೂ ಆಗಿ, ಸೊ 2018 ನಂತರ 19ರಿಂದನೇ ಕೆಲಸವನ್ನು ಶುರು ಮಾಡಿರ್ತೀವಿ. ಯಾಕೆಂದರೆ ಇದು ತುಂಬ ದೊಡ್ಡ ಪ್ರಾಜೆಕ್ಟು. ಆಮೇಲೆ 30,000 ಜನ ರೈತರನ್ನು ನಾವಿಲ್ಲಿ ಎಲ್ಲ ಅವರ ಒಂದು ಹಿತವನ್ನು ಕಾಯಬೇಕಾಗತ್ತೆ ಈ ಒಂದು ಪ್ರಾಜೆಕ್ಟಲ್ಲಿ. ಸೊ ಅದರಲ್ಲಿ ಈ ಒಂದು ಮೈನ್ ಪಂಪ್ ಹೌಸಿಂದ 26 ಝೋನ್ಗೆ 11 ಸಬ್ ಪಂಪ್ ಹೌಸ್ ಇದೆ, ಪಂಪ್ ಹೌಸ್ ಅಂತ ಹೇಳಿ. ಸೊ ಅಲ್ಲೂ ಇದು ಫಸ್ಟ್ ಪ್ರೈಮರಿ ಲಿಫ್ಟಿಂಗು ಎಲ್ಲ ಪಂಪ್ ಹೌಸ್ಗೆ ನೀರು ಹೋಗುತ್ತೆ. ಅಲ್ಲಿ ಹಾಫ್ ಆನ್ ಅವರ್ ನೀರು ಸ್ಟೋರಿಂಗ್ ಕೆಪಾಸಿಟಿದು ಅಲ್ಲೊಂದು ಸಂಪ್ ಇರುತ್ತೆ. ಆ ಪಂಪಿಂದ ಸಂಪಿಂದ ಮತ್ತೆ ಪಂಪಾಗಿ 13,594 ಹೆಕ್ಟೇರ್ಗೆ ನೀರು ಹೋಗುತ್ತೆ. ಅಲ್ಲಿ ಪ್ರೈಮರಿ ಫಿಲ್ಟ್ರು ಅಲ್ಲಿರುತ್ತೆ. ಪಂಪ್ ಹೌಸಲ್ಲಿ ಪ್ರೈಮರಿ ಫಿಲ್ಟ್ರು, ಇಲ್ಲಿಂದ ರಾ ವಾಟ್ರ್, ಕೆನಾಲ್ ವಾಟ್ರ್ ಎಲ್ಲ ಸಬ್ ಪಂಪ್ ಹೌಸ್ಗೆ ಹೋಗುತ್ತೆ. ಅಲ್ಲಿಂದ ಫಿಲ್ಟ್ರಾಗಿ ಪ್ರೈಮರಿ ಫಿಲ್ಟ್ರಾಗಿ ಮತ್ತು ಫೀಲ್ಡಿಗೆ ಹೋಗುತ್ತೆ. ಫೀಲ್ಡಲ್ಲಿ 50 ಹೆಕ್ಟೇರ್ಗೆ ಅಂದರೆ 500 ಹೆಕ್ಟೇರ್ಗೆ ಒಂದು ಝೋನ್ ಮಾಡಿದ್ದೀವಿ, ಝೋನ್ ಆಗಿದೆ. ಸೊ ಅದರಲ್ಲಿ 50 ಹೆಕ್ಟೇರ್ಗೆ ಒಂದು ಸಬ್ ಝೋನ್ ಅಂತ ಮಾಡಿದ್ದೀವಿ. ಒಂದು ಸಬ್ ಝೋನ್ಗೆ ಒಂದು ಸೆಕೆಂಡರಿ ಪ್ರೈಮರಿ ಫಿಲ್ಟರ್ ಅಂತ ಅಲ್ಲಿ ಕೊಟ್ಟಿರ್ತೀವಿ. ಪ್ರೈಮರಿ ಸೆಕೆಂಡರಿ 2 ಫಿಲ್ಟರ್ ಸ್ಟೇಷನ್ ಇರುತ್ತೆ. ಅಂದರೆ 2 ಸರಿ ಫಿಲ್ಟರ್ ಆಗುತ್ತೆ ನೀರು, ಕೆನಾಲ್ ನೀರು. ಸೊ ಅದಾದಮೇಲೆ ಅದು ರೈತನ ಹೊಲಕ್ಕೆ ಹೋಗುತ್ತೆ. ಪ್ರತಿಯೊಬ್ಬ ರೈತನಿಗೆ 30,000 ರೈತರು ಅಂದರೆ 30,000 ವಾಲ್ ಕೊಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ಮೊದಲು 27,000 ಆಯಿತು ಪ್ರಾಜೆಕ್ಟ್ ಸ್ಟಾರ್ಟಿಂಗಲ್ಲಿ 2018ರಲ್ಲಿ. ಆಮೇಲೆ ಏನಾಯಿತು, ಈ ರೈತ ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬಗಳು ಡಿವೈಡ್ ಆದಾಗ, ಆ ಮಕ್ಕಳಿಗೋಸ್ಕರ ಎಲ್ಲ ಇದಾದಾಗ, ಪಹಣಿ ಡಿವೈಡ್ ಆದಾಗ, ಅದಕ್ಕೋಸ್ಕರ ಮತ್ತೆ 3,000 ಜನ ರೈತರು ಜಾಸ್ತಿಯಾಗಿ 30,000 ರೈತರಾಗಿದ್ದಾರೆ. ಸೊ ಇದು ಇಲ್ಲಿವರೆಗೆ ಆಲ್ರೆಡಿ ಈಗ 95 to 98% ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟು. ಎಲ್ಲ ಸಿವಿಲ್ ವರ್ಕು, ಎಲೆಕ್ಟ್ರೋ ಮೆಕ್ಯಾನಿಕಲ್ ವರ್ಕು, ಪೈಪ್ ಲೇಯಿಂಗ್ ವರ್ಕು, ಬಲ್ಕ್ ವಾಟರ್ ಸಪ್ಲೈ ಪೈಪ್ಸು ಎಲ್ಲವೂ ರೆಡಿಯಾಗಿದೆ. ಅಂದರೆ 20 ಕೆರೆಗಳನ್ನು ತುಂಬಿಸೋ ಕಾರ್ಯಕ್ರಮ ಮತ್ತು 13,594 ಹೆಕ್ಟೇರ್ ಹನಿ ನೀರಾವರಿ ರೈತರಿಗೆ ಇದು ಉಚಿತವಾಗಿ ರೈತರಿಗೆ ಸಿಗ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ ಇದು ಬಹಳ ಮಹತ್ವದ್ದು. ಯಾಕೆಂದರೆ ರೈತರುಗಳು ಹಣ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಇಲ್ಲಿಗೆ ರೈತರಿಗೆ ಸರ್ಕಾರದಿಂದ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರ ಅದರ ಅಡಿಯಲ್ಲಿ ಬರುವ ವಿಶ್ವೇಶ್ವರಯ್ಯ ಜಲ ನಿಗಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಏನು ಕರಿತೀವಿ, ಇದು ಟೋಟಲ್ ದೊಡ್ಡ ಪ್ರಾಜೆಕ್ಟು. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಫಂಡ್ ಇದೆ. ಸೊ ಅದು ಎಲ್ಲ ಡೀಟೇಲ್ ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ, ಆದರೆ ತುಂಬ ದೊಡ್ಡ ಪ್ರಾಜೆಕ್ಟ್ ಇದು. ನಮ್ಮದು ಇದು ಪ್ಯಾಕೇಜ್ 2, ಪ್ಯಾಕೇಜ್ 1 ಅದು 6,700 ಹೆಕ್ಟೇರ್ನ ಇದೆ ಪ್ಯಾಕೇಜ್ 1. ಇದು ನಮ್ಮದು 13,900. ಅದು ನಾನು ನೋಡ್ಬೇಕು ಸರ್. ನಾನು ಅಂದಾಜು ಐ ಥಿಂಕ್ 598 crores ಏನೋ ಇರ್ಬೇಕು ಸರ್ ಅಷ್ಟೇ ಟೋಟಲ್ ಹಾಂ ಟೆಂಡರ್ ಆಗಿದೆ. ಅದು ನಾನು ನೋಡಿ ನಾನು ನಿಮಗೆ ಆ ಒಂದು ಫಿಗರ್ನ ಕರೆಕ್ಟ್ ಹೇಳ್ತೀನಿ. ಹಾಂ, ಎಷ್ಟು ನೀರು ಕೊಡಬೇಕು ರೈತರಿಗೆ? ಹಾಂ, ಆ್ಯಕ್ಚುಲಿ ರೈತರಿಗೆ ಈಗ ನಾವು 3 mm ಅಲ್ವಾ, 2 mm ನೀರನ್ನ, ಅಂದರೆ 2 mm ಅಂದರೆ ನಿಮ್ಗೆ ಅನ್ಕೊಂಡಂಗೆ, ಅಂದರೆ ಈ ಫೀಲ್ಡ್ ಕ್ರಾಪ್ಸು ಒಂದು 22 ಫೀಲ್ಡ್ ಕ್ರಾಪ್ಸನ್ನು ಗಂಟೆ ಪರ್ ಡೇ ಅವಾಗ ಮಾಡಿದಾಗ ಪ್ರತಿಯೊಂದು ರೈತನಿಗೂ 1.5 ಗಂಟೆ ನೀರು ಕೊಡಬೇಕು ಒಂದು ದಿವಸಕ್ಕೆ. ಡೈಲಿ 1.5 ಗಂಟೆ ಅವನ ಹೊಲಕ್ಕೆ ನೀರು ಹರಿಸ್ಬೇಕು. ಇದು ನಾವು ಪ್ರತಿಯೊಂದು 4 ಅಡಿಗೆ ಒಂದು ರೈಸರ್ ಪೈಪ್ ಬರುತ್ತೆ, ಡ್ರಿಪ್ ಲೈನ್ ಇದಾಗಿರುತ್ತೆ, ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಆ ಒಂದು ಇದರಲ್ಲಿ ಅವನು ಅಂದರೆ ಇದೇನಿದೆ ಅಂದರೆ, ಇದು ನೀರು ಮಳೆ ಕೈ ಕೊಟ್ಟಾಗ, ಈಗ ಇದು ಪ್ರಾಜೆಕ್ಟ್ ಇರೋದೇ ಮಳೆಗಾಲದಲ್ಲಿ, ಜೂನಿಂದ ಅಕ್ಟೋಬರ್ವರೆಗೆ. ಸೊ ಈ ಒಂದು 4 ತಿಂಗಳೇನು ಖರೀಫು ಹಿಂಗಾರು ಏನು ಬೆಳೀತಾರೆ, ಮುಂಗಾರು ಏನು ಬೆಳೀತಾರೆ, ಈ ಮುಂಗಾರು ಬೆಳೆಗೆ ಅವರಿಗೆ ನೀರು ಕೊಡಬೇಕು ಅಂತಿರೋದು. ಆಮೇಲೆ ಹಿಂಗಾರಿನಲ್ಲಿ ಒಂದು 20% ಅದು ಕೆನಾಲಲ್ಲಿ ನೀರಿದ್ದರೆ, ಡ್ಯಾಮ್ನಲ್ಲಿ ನೀರಿದ್ದರೆ ಕೊಡ್ಬೋದು. ಇದು ಆ್ಯಕ್ಚುಲಿ ಏನಾಗಿದೆ, ಅಪ್ಪರ್ ಭದ್ರಾದಿಂದ ಇದು ಸೀದಾ ಮತ್ತು ಚಿಕ್ಕಮಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಆಮೇಲೆ ಚಿತ್ರದುರ್ಗ ಜಿಲ್ಲೆ, ಇವು 4 ಜಿಲ್ಲೆಗಳನ್ನು ಈ ಒಂದು ಇದರಲ್ಲಿ ಕ್ಯಾಟ್ರಿಂಗ್ ಮಾಡ್ತಾ ಇದ್ದಾರೆ. ನೀರನ್ನು ಇಲ್ಲಿಂದನೇ ಕೊಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಏನು ಟನಲ್ ಸ್ಟಾರ್ಟಿಂಗಲ್ಲಿ ಪಾಯಿಂಟ್ ಇದೆ, ಅಲ್ಲಿ ಫಸ್ಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಟನಲ್ ಇದರಲ್ಲಿ ಎಕ್ಸಿಟಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದು ನಮ್ಮದೆಲ್ಲ ಕಂಪ್ಲೀಟ್ ಆಗಿದೆ ವರ್ಕು. ಈಗ ಮುಂದೆ ಕಮಿಷನಿಂಗ್ ಆಗಬೇಕು. ಅದು ಕಮಿಷನಿಂಗು ಮಾಡಿದ ನಂತರ ನಮ್ಮದು 5 ವರ್ಷಗಳ ನಿರ್ವಹಣೆ, ಅಂದರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಕಮಿಷನಿಂಗ್ ಆಗಿಲ್ಲ ಈ ಪ್ರಾಜೆಕ್ಟ್. ಇದು ಮಾಹಿತಿ 5,000 ಹೆಕ್ಟರ್ ಇದೆ ಸರ್. ಹಾಂ, ಈಗ 5,000 ಹೆಕ್ಟ್ರು, 4ರಿಂದ 5,000 ಹೆಕ್ಟ್ರು ಬೋರ್ವೆಲ್ ರೈತರು ಮತ್ತು ನಮ್ಮ ನೀರು ಯೂಸ್ ಮಾಡ್ತಿರತಕ್ಕಂಥ ರೈತರು 2 ಸೇರಿ
ನಾನು ಈಗಲೇ ಹೇಳ್ದಂಗೆ ಸಿಸ್ಟಮ್ನ ನಾವು ಹಾಕ್ಕೊಟ್ಟಿದ್ವಿ. ಕೆಲವರಿಗೆ ಅವ್ರದ್ದೇ ಆದ ನೀರಿನ ವ್ಯವಸ್ಥೆ ಇರೋದ್ರಿಂದ ಸಿಸ್ಟಮ್ ಐಡ್ಲಾಗಿ ಕೂರಬಾರ್ದು ಅಂತ ಕನೆಕ್ಷನ್ ಮಾಡಿದ್ವಿ ವಿತ್ ಪ್ರಾಪರ್ ಫಿಲ್ಟರ್ಸ್. ಅದನ್ನು ಸಹ ವಿಜಯನಿಂದ ಅಪ್ರೂವಲ್ ತೊಗೊಂಡು. ಆದ್ದರಿಂದ ಏನಾಗುತ್ತೆ, 4,000 ಹೆಕ್ಟರ್ ಜನ ಇದ್ದರು. ಅವ್ರ ರೈತರು ವರ್ಷವಿಡೀ ಹೂವು, ತರಕಾರಿ ಬೆಳೆಗಳು, ಆಮೇಲೆ ಮೇಯ್ಸು, ಸ್ವೀಟ್ ಕಾರ್ನು, ರಾಗಿನೂ ಸಹ ಇಲ್ಲಿ ಡ್ರಿಪ್ಪಲ್ಲಿ ಬೆಳೆದಿರ್ತಕ್ಕಂಥ ರಾಗಿ ಸುಮಾರು 15ರಿಂದ 19 ಕ್ವಿಂಟಾಲ್ ಪರ್ ಎಕರೆಗೆ ಬೆಳೆದಿದ್ದಾರೆ ರಾಗಿನ. ನಾವು ನೋಡಿದಂಗೆ ಎಲ್ಲೂ ಸಹ 19-15 ಕ್ವಿಂಟಾಲು ಯಾವ ಮಳೆ ಆಶ್ರಿತದಲ್ಲೂ ಬರೋದಿಲ್ಲ. ಅಮ್ಮಮ್ಮ 4ರಿಂದ 5 ಕ್ವಿಂಟಾಲ್, ಅದು ಒಳ್ಳೆ ಮಳೆ ಬರ್ತಕ್ಕಂಥದ್ರಲ್ಲಿ 19 ಕ್ವಿಂಟಾಲ್ವರೆಗೂ ಸಹ ರಾಗಿನ ಬೆಳೆದಿದ್ದಾರೆ ಇದರಲ್ಲಿ. ನೋಡಿ, ಗುಡದಹಳ್ಳಿಯಲ್ಲಿ ಬಹಳಷ್ಟು ಮಂದಿ ರೈತರು ಈ ಏನು ನೀರಾವರಿ ಯೋಜನೆ ಇದೆ ಅದರಿಂದ ಅದರ ಫಲಾನುಭವಿಗಳಾಗಿದ್ದು ಇವತ್ತು ಭಾಳಷ್ಟು ಬೆಳೆ ಬೆಳೆದಿದ್ದಾರೆ. ಈಗ ಗುಡದಹಳ್ಳಿಯ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಗಿರೀಶ್, ನಮಸ್ಕಾರ. ನೋಡಿ, ಈಗ ಭಾಳಷ್ಟು ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ. ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ನಿಮಗೆ ಕಂಟಿನ್ಯೂ ಆಗ್ತಾ ಇದೆ? ಸರ್, ನಮಗೀಗ ಮೊದಲು ಬೋರ್ ಕುರಿಸ್ಬಿಟ್ಟು ನೀರು ಹಾಯಿಸೋದಕ್ಕೆ ಭಾರಿ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ಈಗ ಲೋಕಲ್ ಬಳ್ಳಿ ಕೊಡ್ತಾಯಿದ್ರು. ಆ ಬಳ್ಳಿಗಳಲ್ಲಿ ತುಂಬಾ ನೀರು ಸೋರ್ಸ್ ಜಾಸ್ತಿಯಾಗಿ ಶೀತ ಜಾಸ್ತಿ ಆಗ್ತಾಯಿತ್ತು. ಶೀತ ಜಾಸ್ತಿ ಆಗೋದು, ಕಳೆ ಆಗೋದು, ರೋಗ, ಈ ಥರ ಸಿಕ್ಕಾಪಟ್ಟ ಪ್ರಾಬ್ಲಮ್ ಬರ್ತಾಯಿತ್ತು. ನೋಡಿ ಸರ್, ಈ ಥರ ಹಿಂಗೆ ಡ್ರೈ ಭೂಮಿನೇ ಇರ್ತಿರಲಿಲ್ಲ, ಇಲ್ಲೆಲ್ಲ ಸೀಪೇಜ್ ಆಗ್ಬಿಡೋದು. ಇವಾಗ ನೋಡಿರಿ, ಇದು ಏನು ಪೇಪರ್ ಹಾಕಿದಾರೋ ಅದರೊಳಗೆ ಮಾತ್ರ ಮೆದು ಮಣ್ಣು ಇರುತ್ತೆ, ಹೊರಗಡೆ ಕಳೆ ಆಗೋದಿಲ್ಲ. ಮತ್ತು ಗಿಡನೂ ಆರೋಗ್ಯವಾಗಿ ಬರ್ತಾಯಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಬಿಟ್ಕೋಬೋದು. ಆಮೇಲೆ ಜಾಸ್ತಿ ದೂರನೂ ನೀರನ್ನು ಕಳಿಸ್ಬೋದು ಸರ್. ಇದರಲ್ಲಿ ಒಂದು ಬೋರಿಂದ 2 ಎಕರೆ ನೀರನ್ನು ಒಂದೇ ಸಲ ಮೇಂಟೈನ್ ಮಾಡ್ಬೋದು. ನೀರು ಹನಿಯೋದ್ರಿಂದ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ವೆಂಚೂರಿ ಅಂತ ಇದು ಕೊಟ್ಟಿದ್ದಾರೆ, ವೆಂಚೂರಲ್ಲಿ ಜ್ಯೂಸ್ ಕಳಿಸ್ತೀವಿ ಇದರಲ್ಲಿ. ಸರ್, ಸ್ವೀಟ್ ಕಾರ್ನ್ ಅಂತ ಈಗ ಒಂದು ಹೊಸ ತಳಿ ಬಂದಿತ್ತು, ನಮ್ಮ ಕಡೆ ಗೊತ್ತಿರಲಿಲ್ಲ. ಅದು ಬೆಳೆದು ಅದರಿಂದ ಪರವಾಗಿಲ್ಲ, ತೀರಾ ಖರ್ಚು ಕಮ್ಮಿಯಲ್ಲಿ ಲಾಭ ಜಾಸ್ತಿ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ ಒಂದು 30,000 ಬಂಡವಾಳ ಖರ್ಚು ಮಾಡಿದರೆ ಒಂದು ನೀಟಾಗಿ ಬೆಳೆ ಬರೆದ್ರೆ ಒಂದು 80ರಿಂದ 91 ಲಕ್ಷದ ತನಕ ಇಳುವರಿ ಬರುತ್ತೆ. ಒಂದು 30,000 ಖರ್ಚು ತೆಗೆದು ಒಂದು 60-70,000 ಲಾಭ ಸಿಗುತ್ತೆ. ಅದು ಎಷ್ಟು ದಿನದಲ್ಲಿ ಅಂದರೆ ಒಂದು 60 ದಿನದಲ್ಲಿ 60-62 ದಿವಸದಲ್ಲಿ ಕಟಾವ್ ಆಗ್ಬಿಡುತ್ತೆ, ಬೇಗ ಇದಾಗುತ್ತೆ. ಟೊಮೊಟೊನೂ ಇವಾಗೆಲ್ಲ ಇಳುವರಿ ಬರ್ತಾ ಇದ್ದಾವೆ. ಆದರೆ ರೇಟ್ ಇದ್ದರೆ ದುಡ್ಡು ಆಗುತ್ತೆ ಸರ್. ಅದು ರೇಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬೆಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಕಲ್ಲಂಗಡಿ ನೋಡಿರಿ, ಇಲ್ಲಿ ಅದೇ ಬಳ್ಳಿ ಹಾಕಿ ಮಾಡಿರೋದು ಚೆನ್ನಾಗಿ ಇಳುವರಿ ಬಂದಿದೆ. ಇನ್ನು ಮುಂದೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಆಗುತ್ತೆ. ಒಟ್ಟು ಈ ಒಂದು ವಿಶ್ವಾಸ ಇದೆ ನಿಮಗೆ? ವಿಶ್ವಾಸ ಇದೆ, ಹಾಗೇ ಆಗುತ್ತೆ, 100% ಆಗುತ್ತೆ ಸರ್. ಅದಾಗುತ್ತೆ. ಮತ್ತು ರಾಗಿಗೆ ಬಿಡ್ತೀವಿ ಇದನ್ನು, ಅಡಿಕೆ, ತೆಂಗು ಪ್ರತಿಯೊಂದಕ್ಕೂ ಯೂಸ್ ಆಗ್ತಾ ಇದೆ. ನಾವು ಎಲ್ಲದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ತುಂಬಾ ಅನುಕೂಲ ಇದೆ. ಯಾರ್ಯಾರು ಇದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಬಳಸ್ಕೊಂತಿದ್ದೀವಿ, ನಮಗೆ ಲಾಭ ಇದೆ, ಚೆನ್ನಾಗಿದೆ. ವೀಕ್ಷಕರೇ, ಏನು ಭದ್ರಾ ಮೇಲ್ದಂಡೆಯ ಹನಿ ನೀರಾವರಿ ಯೋಜನೆ ಯಾಕೆ ಇದನ್ನು ಯೋಜನೆ ಬಂತು ಅಂದರೆ, ಈ ಅಜ್ಜಂಪುರದಲ್ಲಿ ಸುಮಾರು 180 ಅಡಿ ಆಳದಲ್ಲಿ ಸುರಂಗ ಮಾರ್ಗ, ತುಮಕೂರು ಮತ್ತು ಚಿತ್ರದುರ್ಗಕ್ಕೆ ಸುರಂಗ ಮಾರ್ಗದಲ್ಲಿ ನೀರು ಪೈಪ್ ತೊಗೊಂಡೋಗ್ತಾರೆ. ಆವಾಗ ಇಲ್ಲಿ ಭಾಗದ ರೈತರು ಹೇಳಿದರು, ನಮ್ಮ ಬೆಳೆ ಎಲ್ಲ ಹಾಳಾಗ್ತದೆ ಅಂತೇಳಿ ಸುಮಾರು ವರ್ಷಗಳ ಕಾಲ ಮುಷ್ಕರ ಮಾಡಿದರು. ಆ ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ, ಇಲ್ಲ ನಿಮ್ಮ ಭರವಸೆ ಕೊಟ್ಟರು, ನಿಮಗಿಲ್ಲ ನಾವು ಇದನ್ನು ಏನು ನೀವು ಡ್ರಿಪ್ ಇರಿಗೇಷನ್ ಮಾಡಬೇಕು, ನಮಗೆ ಅವಕಾಶ ಮಾಡಿಕೊಡ್ತೀವಿ ನಾವು, ಅದ್ರ ಮೂಲಕ ನೀವು ರೈತರು ಬೆಳಿಬೋದು ಅಂತೇಳಿ ಒಂದು ಧೈರ್ಯ ಕೊಡೋದ್ರಿಂದ ಆ ಮೂಲಕ ಅವ್ರು ಏನು ಪ್ರತಿಭಟನೆ ಮಾಡಿದ್ರು ಜನ, ಆ ಮೂಲಕ ಇವರಿಗೆ ಇದು ಡ್ರಿಪ್ ಇರಿಗೇಷನ್ ಮೂಲಕ ಹೋಗಿದ್ದು ಈಗ ಅದೊಂದು ವರದಾನ ಆಗಿದೆ ರೈತರಿಗೆ ಅಂತ ಹೇಳ್ಬೋದು. ಇದನ್ನು ಸುಮಾರು ಒಂದು 36,000 54,000 ಎಕರೆ ಏನೋ ಅಂತೂ ಇದ್ರು ಒಟ್ಟು ಜಮೀನಿನಲ್ಲಿ ಇದನ್ನು ಈ ತರಕಾರಿ ಮತ್ತು ಈ ಥರ ಬೆಳೆಗಳನ್ನು ಬೆಳೀತಿದ್ದಾರೆ. ಮತ್ತು ರೈತರು ಹೇಗಿದ್ದಾರೆ? ಮತ್ತು ನಿಮ್ಮ ಹೆಸರೇನು? ಶಾಂತಕುಮಾರ್ ಅಂತ. ಶಾಂತಕುಮಾರ್ ಅವರು ತುಂಬ ಚೆನ್ನಾಗಿದೆ. ಎಷ್ಟು ಎಕರೆ ಜಾಗ ಇದು? ಇದು 1.5 ಎಕರೆ. 1.5 ಎಕರೆಯಲ್ಲಿ ಇದು ಕಲ್ಲಂಗಡಿ ಬೆಳೆದಿದ್ದಾರೆ. ಎಷ್ಟು ಜನ ಕಲ್ಲಂಗಡಿ ಬೆಳೆ ಬಂದಿದೆ, ಮತ್ತು ಇವ್ರು ಹೇಗೆ ಬೆಳೀತಾರೆ, ಇದರಿಂದ 3 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅವ್ರ ಜೀವನ ಅಂತ ಕೇಳೋ ಪ್ರಯತ್ನ ಮಾಡೋಣ. ಹೇಳಿದ್ದು ಹೇಗೆ ಬೆಳೆದಿದ್ರಿ ಏನು? ಸರ್, ಇವರು ನೀರು ಕೊಡ್ತಾ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಕರೆಂಟ್ ಅಭಾವ ನಮಗಿಲ್ಲಿ ತುಂಬ. ನಾವು ಲಾಸ್ಟ್ ಡೆಡ್ ಹ್ಯಾಂಡಲ್ಲಿ ಇರೋದ್ರಿಂದ ಸಂಜೆ 3 ಗಂಟೆಗೆ ಕೊಟ್ಟರೆ 4 ಗಂಟೆಗೆ ಮತ್ತೆ ತೆಗೆದುಬಿಡ್ತಾರೆ. 1 ಅವರ್ 2 ಅವರ್ ಅಷ್ಟೇ ಕರೆಂಟ್ ಬರೋದು ನಮಗೆ. ಇವ್ರು ನೀರು ಕೊಡ್ತಾ ಇರೋದ್ರಿಂದ ಡ್ರೆಂಚಿಂಗ್ ಮಾಡೋದಕ್ಕೆ, ನಮ್ಗೆ ಯಾವುದೋ ಒಂದು ಮೆಡಿಸಿನ್ ಕಳಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಬಟ್ ಬೆಳೆ ಜಾಸ್ತಿ ಮಾಡೋದಕ್ಕೆ ಇನ್ನೂ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಇವರಿಂದ. ಎಷ್ಟು ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೆ? ನೀವು ಹೇಳೋದು ನೀರು ಜಾಸ್ತಿ ಬೇಕು ಅಂತ? ಈ ಕಲ್ಲಂಗಡಿ ಬೆಳೆಗೆ ಮತ್ತು ತೋಟಗಳಿಗೆ ಎಲ್ಲ ಜಾಸ್ತಿ ನೀರು ಬೇಕಾಗುತ್ತೆ ಈ ಟೈಮಲ್ಲಿ. ಎಷ್ಟು ಬೆಳೆ ಬೆಳೀತಿದ್ರಿ ನೀವು? ಮುಂಚೆ ಎಲ್ಲ ಕಮ್ಮಿ, ಒಂದು ಅರ್ಧ ಎಕರೆ ಹಾಕೊಂಡ್ರೆ ಅದಕ್ಕೆ ನೀರು ಮೇಂಟೈನ್ ಮಾಡೋಕ್ಕಾಗ್ತಾರಿಲ್ಲ, ತೋಟಗಳಿಗೆಲ್ಲ ನೀರು ಬಿಡೋಕ್ಕಾಗ್ತಾರಿಲ್ಲ, ತೆಂಗಿನ ಗಿಡಗಳಿಗೆ. ಇವಾಗ ಇವ್ರು ನೀರು ಕೊಡೋದ್ರಿಂದ ತೋಟಗಳಿಗೂ ನೀರು ಬಿಡ್ತಾ ಇದೀವಿ, ಮತ್ತು ಬೆಳೆನೂ ಸಹ ಬೆಳ್ಕೊಳ್ತಾ ಇದೀವಿ. ಈ ವರ್ಷ ಪೂರ್ತಿ ಕೊಡ್ತಾ ಇದ್ದಾರೆ ಇವ್ರೀಗ. ಈಗ 3 ವರ್ಷ ಹಿಂದೆ ನಿಮಗೆ ನಿಮ್ಗೆ ಆದಾಯ ಬರ್ತೈತೆ ಇಲ್ಲಿ? ಆದಾಯ ಅಂತೇನಿಲ್ಲ, ಅಲ್ಲ ನಿಮ್ಮ ಬೆಳೆಯೋದ್ರಲ್ಲಿ ಅವಾಗ ಏನು ವ್ಯತ್ಯಾಸ ಏನು? ವ್ಯತ್ಯಾಸ ಅಂದರೆ ನಮಗೆ ಯಾವುದೋ ವರ್ಷಕ್ಕೆ 1-2 ಬೆಳೆ ಮಾಡ್ಕೊಳ್ತಾ ಇದ್ವಿ ಮಳೆಗಾಲದಲ್ಲಿ, ಮತ್ತೆ ಬೇಸಿಗೆ ಟೈಮಲ್ಲೆಲ್ಲ ಬಿಟ್ಬಿಡ್ತಾ ಇದ್ವಿ. ಇವಾಗ ಬೇಸಿಗೆಲ್ಲೂ ಮಾಡ್ತೀವಿ, ಮಳೆಗಾಲದಲ್ಲೂ. ಎಷ್ಟು ಬೆಳೆ ಬೆಳಿತೀರಿ?
ಈ ಸಲ ನಾನೊಂದು 7-8 ಲಕ್ಷ ರೂಪಾಯಿ ಬೆಳೆ ಮಾಡಿದ್ದೀನಿ ಈ ಸಲ. 4-5 ಟೊಮೊಟೊ ಮಾಡಿದ್ದೀನಿ, ಮತ್ತು ಸಾಂಬಾರು ಸೌತೆ ಮಾಡಿದ್ದೆ, ಮತ್ತು ಇನ್ನೊಂದು ಬ್ಯಾಚ್ ಕಲ್ಲಂಗಡಿ ಕೂಡ ಮಾಡಿದ್ದೆ. ಎಲ್ಲದರಲ್ಲೂ ಅವ್ರಿಗೆ ನೀರು ಕೊಟ್ಟಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ನೀರು ಅವ್ರದ್ದು ಏನು ಕರೆಂಟ್ ಹೋದ್ರೂ ನೀವು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ. ಪ್ರಕೃತಿ ಒಂಥರ ಕೊಡ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3-4 ಗಂಟೆವರೆಗೂ ನೀರು ಕೊಡ್ತಾರೆ. ನಿಮಗೆ ರೈತರು ಸಾಕಾಗುತ್ತೆ ನೀರು? ಸಾಕಾಗುತ್ತೆ. ಷಡಕ್ಷರಿ ಅವರೇ, ಭಾಳಷ್ಟು ಎಕರೆಯಲ್ಲಿ ತಾವು ಕೃಷಿ ಬೆಳೆದಿದ್ದೀರಿ. ಏನೆಲ್ಲ ಕೃಷಿ ಅಂತ ಬೆಳೆದಿದ್ದೀರಿ? ಸರ್, ಟೊಮೊಟೊ ಬೆಳೆದ್ವಿ, ವಾಟರ್ ಮೆಲನ್ ಬೆಳೆದ್ಬಿಟ್ಟು ಮತ್ತೆ ಇದು MC ಮಾಡಿದ್ವಿ. ಈಗ ನೆಕ್ಸ್ಟ್ ಮತ್ತೆ ಈಗ ವಾಟರ್ ಮೆಲನ್ ಹಾಕಿದ್ದೀವಿ. ಕ್ರಾಪು ಇದು ದಾಳಿಂಬೆ ಮಾಡಿದ್ದೀವಿ. ಈಗ ಭದ್ರಾ ಮೇಲ್ದಂಡೆ ಯೋಜನೆ ಅದರ ನೀರು ನಿಮಗೆ ಬರ್ತಾ ಇದೆಯಾ? ಹ್ಞೂ ಸರ್, ಬರ್ತಾ ಇದೆ. ಈಗ ಎಷ್ಟು ಟೈಮಿಂದ ಬರ್ತಾ ಇದೆ? ಸುಮಾರು ಜೂನ್ನಿಂದ ಬರ್ತಾ ಇದೆ ಸರ್. ಅದರ ಮೊದಲು ಏನಿತ್ತು ವ್ಯವಸ್ಥೆ, ನೀರಿನ ವ್ಯವಸ್ಥೆಗೆ? ನಮ್ಮ ಬೋರಿಂದ ನಾವು ಬಿಟ್ಕೊಳ್ತಾರೆ. ನಮ್ಮದು ಕೆಳಗಡೆ 1 ಎಕರೆ ತೊಟ್ಟಿ ಮಾಡಿದ್ದೀವಿ. ಆ ತೊಟ್ಟಿಯಿಂದ ನಾವು ಅದೇ ಪೈಪ್ ಲೈನಿಗೆ ಕನೆಕ್ಷನ್ ಮಾಡ್ಕೊಂಡಿವಿ ನಾವು. ನಮ್ಮ ನೀರಿನ ಸಂಗ್ರಹಕ್ಕೆ ಕಂಪೇರ್ ಮಾಡಿದ್ರೆ ಆಗ ನೀರು ಜಾಸ್ತಿ ಇತ್ತು, ಈಗ ಜಾಸ್ತಿ ಇದೆಯೋ? ಅವಾಗ ಜಾಸ್ತಿ ಇದೆ ಸರ್. ಮಳೆಗಾಲ ನೀರು ಇರುತ್ತೆ, ಸ್ಟಾಕ್ ಇರುತ್ತೆ ಸರ್. ಮುಂಚೆ ಕಳೆದ 1-3-4 ವರ್ಷದ ಹಿಂದೆ ಈಗ ಗದ್ದೆಗೆ ನೀರು ಸಾಕಾಗ್ತಿತ್ತು? ಕಷ್ಟ ಇತ್ತು ಸರ್, ತುಂಬ ಕಷ್ಟ ಇತ್ತು. ನಾವು 14ರಲ್ಲಿ ತುಂಬ ಕಷ್ಟಪಟ್ಟಿದ್ವಿ. ಬೋರಲ್ಲೂ ನೀರಿಲ್ಲದೆ ಇದಿಲ್ದಲೇ ಬೆಳೆಯನ್ನು ಹಾಳು ಮಾಡ್ಕೊಂಡ್ವಿ. ಇವಾಗ ಚೆನ್ನಾಗಿದೆ ಸರ್. ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಈಗ? ಹ್ಞೂ ಸರ್, ದಾಳಿಂಬೆನೂ ಇದರಲ್ಲೇ ಬೆಳೆದ್ರೆ ಸರ್. 1,05,00,000 ಸರ್. 1,05,00,000 ದಾಳಿಂಬೆಲ್ಲಿ ಬಂದಿತ್ತು. ಎಷ್ಟು ಎಕರೆ ಇದೆ ಒಟ್ಟು? ಒಟ್ಟು 20 ಎಕರೆ ಇದೆ ಸರ್. 20 ಎಕರೆ ಇದೆ. ತುಂಬ ಚೆನ್ನಾಗಿ ಈ ಕಲ್ಲಂಗಡಿ ಹಾಕಿದ್ವಿ ಸರ್. ಮತ್ತೆ ಎಷ್ಟು ನಿರೀಕ್ಷೆ ಇದೆ ನಿಮ್ಮದು ಆದಾಯ? ಒಂದು 50 ಟನ್ ಬರ್ಬೋದು ಅಂತ 3 ಎಕರೆ ಇದೆ. 50 ಟನ್ ಬರುತ್ತೆ ಸರ್. ರೇಟಿನ ಮೇಲೆ ಡಿಪೆಂಡ್ ಸರ್. ಇದು MC ಸೌತೆ, ಸಾಂಬಾರು ಸೌತೆ ಅಂತ. ಸಾಂಬಾರು ಸೌತೆ ಎಲ್ಲದು 20 ಎಕರೆಯಿಂದ ಎಷ್ಟು ನಿಮ್ಮ ಇನ್ಕಮ್ ಇದೆ? ಕಮ್ಮು 1.5 ಕೋಟಿ ಆಗುತ್ತೆ. ಖರ್ಚೆಲ್ಲ ಕಳೆದ್ರೆ 1 ಕೋಟಿ ಲೆಕ್ಕ ಸರ್ ವರ್ಷಕ್ಕೆ. ಒಂದೇ ಬೆಳೆ ತರಕಾರಿ ಬೆಳೆ ಬೇರೆ ಬೇರೆ ಬೆಳಿತೀರ? ಬೇರೆ ಇನ್ನೇನಿಲ್ಲ ಸರ್, ಇದೇ ಬೆಳೆ. ಟೊಮೊಟೊ, ಕಲ್ಲಂಗಡಿ, ಸೌತೆ, ದಾಳಿಂಬೆ. ಅಲ್ಲ, ಇದು ಕಲ್ಲಂಗಡಿ 1.5 ತಿಂಗಳು ಎಷ್ಟು 2 ತಿಂಗಳು? 60 ದಿವಸಕ್ಕೆ ಬರುತ್ತೆ ಸರ್. 60 ದಿವಸ. ಸೌತೆ 45 ದಿವಸ ಬರುತ್ತೆ ಸರ್. ಉಳಿದಂತೆ ಜಮೀನು? ಉಳಿದಂತೆ ಅಂದರೆ ಮತ್ತೆ ನೆಕ್ಸ್ಟ್ ಕ್ರಾಪ್ ಮಾಡಲಿಕ್ಕೆ ಬರಲ್ಲ ಸರ್. ಅದು ಮಾಡಿದ ಬೆಳೆ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟು 1-3 ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ನಾವು ಸೇಮ್ ಇದೇ ಏನು ಮಾಡ್ತೀವಿ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಜಮೀನು ಓನಾ ನಿಮ್ಮದು? ಹ್ಞೂ ಸರ್, ಓನ್ ಜಮೀನು. ಭದ್ರಾ ಮೇಲ್ದಂಡೆ ಯೋಜನೆಯ ನೀರಾವರಿಯಿಂದ ಫಲಾನುಭವಿಗಳು ಸಾವಿರಾರು ಮಂದಿ ಇದ್ದಾರೆ. ರೈತರು ಕೂಡ ಬಹಳಷ್ಟು ಮಂದಿ ಬೆಳೆ ಬೆಳೆದು ಇವತ್ತು ಒಂದು ರೀತಿಯಲ್ಲಿ ಬದುಕಲ್ಲಿ ಸಾರ್ಥಕತೆ ಕಂಡಿದ್ದಾರೆ. ಈಗ ನಾವು ಗುಡ್ದಹಳ್ಳಿ ಅಂದರೆ ಸಾಧಾರಣ ಇದು ತರೀಕೆರೆಯ ಗುಡ್ದಹಳ್ಳಿ ಆ ಪ್ರದೇಶ ಬರುತ್ತೆ, ಅಜ್ಜಂಪುರ. ಅಲ್ಲಿಯ ರೈತರನ್ನು ಒಂದಷ್ಟು ಮಾತಾಡಿಸ್ತೇವೆ. ನಮಸ್ಕಾರಮ್ಮ. ಈಗ ಎಷ್ಟು ಎಕರೆ ಹೊಲ ಇದೆ ಮತ್ತು ಏನೆಲ್ಲ ಬೆಳೆ ಬೆಳಿತೀರಿ ಇಲ್ಲಿ? ಇಲ್ಲಿ 4 ಎಕರೆ ಇದೆ ಸರ್. ಇಲ್ಲಿ ನಾವು ಸೌತೆ ಹಾಕಿದ್ದೀವಿ, ಮತ್ತೆ ಅಡಿಕೆ, ಮತ್ತೆ ಕಲ್ಲಂಗಡಿ, ಆಮೇಲೆ ಇದು ಮೆಕ್ಕೆಜೋಳ ಅವೆಲ್ಲ ಹಾಕಿದ್ದೀವಿ. ಅದಕ್ಕೆಲ್ಲ ನೀರು ಕೊಟ್ಟಿದ್ದಾರೆ ಅವರು. ಈಗ ಈ ನೀರು ಬಂದು ನಿಮಗೆ ಎಷ್ಟು ವರ್ಷ ಆಯ್ತು? ಈಗ ಭದ್ರಾ ಮೇಲ್ದಂಡೆಯ ನೀರು ಇಲ್ಲಿಗೆ ಬರ್ಲಿಕ್ಕೆ ಆರಂಭವಾಗಿ ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು ಸರ್. 5 ವರ್ಷ ಆಯ್ತು. ಈಗ 5 ವರ್ಷದ ಮೊದಲಿನ ಪರಿಸ್ಥಿತಿ ಹೇಗಿತ್ತಮ್ಮ? ತುಂಬ ಕಷ್ಟ ಇತ್ತು ಸರ್. ಇದ್ರೇನೆ ನಮ್ಮದು ಬೋರ್ವೆಲ್ಲೇ ನೆನ್ಚ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಇವಾಗ ಇವ್ರಿಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಬೋರ್ವೆಲ್ ಎಲ್ಲ ಸಂದರ್ಭದಲ್ಲಿ ನೀರು ಸಾಕಾಗ್ತಿತ್ತಾ? ಸಾಕಾಗ್ತಾ ಇರಲಿಲ್ಲ ಸರ್. ಅವ್ರು ಕೊಟ್ಟಾದ್ಮೇಲೆ ನಾವು ಇದು ಎಲ್ಲ ಮಾಡ್ಕೊಂಡಿರೋದು. ಅದು ಅಂದರೆ ಅಡಿಕೆ ಮತ್ತು ತೆಂಗು ಇವನ್ನೆಲ್ಲ ನಾವು ಮಾಡ್ಕೊಂಡಿರೋದು ಇವ್ರು ಕೊಟ್ಟಾದ್ಮೇಲೆ. ಈಗ ನೀರು ನಿಮಗೆ ಈ ಯೋಜನೆಯ ನೀರು ಬರ್ಲಿಕ್ಕೆ ಆರಂಭವಾಗಿ ಎಷ್ಟು ಸಮಯ ಆಯಿತು? ನಮಗೆ ಒಂದು 3 ವರ್ಷ ಹತ್ರ ಆಯ್ತು. 3 ವರ್ಷ ಆಯ್ತು. ಈಗ ಧಾರಾಳವಾಗಿ ನೀರು ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಬೇಸಿಗೆ ಕಾಲದಲ್ಲಿ ಸಿಗುತ್ತೆ? ಸಿಗುತ್ತೆ. ಈಗ ಎಷ್ಟು ಬೆಳೆ ಬೆಳಿತೀರಿ? ಈಗ ನಾವು ಇದನ್ನ ಈಗಲೇ 2 ಬೆಳೆ ಬೆಳೆದಿವಿ. ನೆಕ್ಸ್ಟ್ ಇನ್ನೊಂದು ಬೆಳೆ ಹಾಕ್ತೀವಿ. ಹೌದು. ಅಂತೂ ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಅಧಿಕಾರಿಗಳು ಏನಾದ್ರು ಸಮಸ್ಯೆ ಮಾಡ್ತಾರಾ? ಇಲ್ಲ ಆ ಥರ ಏನಿಲ್ಲ. 3 ವರ್ಷ ಹಿಂದೆ ಏನು ಬೆಳೆ ಬೆಳಿತೀರಿ, ಎಷ್ಟು ಬೆಳಿತೀರಿ? ನಾವು ಅವಾಗೇನು ಇವಾಗ ನೀರು ಇರಲಿಲ್ಲ, ನಮ್ಮ ನೀರಿನ ಪ್ರಾಬ್ಲಮ್ ಆಗಿ ಏನು ಬೆಳೆಯೋಕೆ ಆಗ್ತಾ ಇರಲಿಲ್ಲ. ರಾಗಿ ಆಮೇಲೆ ಮೆಕ್ಕೆಜೋಳ ಆದರೆ ಅಷ್ಟೇ, ಅದನ್ನ ಬೆಳ್ಕೊಂಡು ಆರಾಮಾಗಿ ಮನೆಗೆ ಇರ್ತಾ ಇದ್ವಿ. ಈಗೆಲ್ಲ ಬೆಳೆನೂ ಬೆಳೀತಾ ಇದ್ವಿ. ಎಷ್ಟು ಆದಾಯ ನಿಮ್ಗೆ ವೃದ್ಧಿ ಆಗಿದೆ ಅವಾಗ? ಪರವಾಗಿಲ್ಲ ಸರ್. ಅದರಿಂದ ನಿಮ್ಗೆ ಅವಾಗ ಎಷ್ಟು ಬರ್ತಾಯಿತ್ತು 3 ವರ್ಷದ, ಈಗ ಎಷ್ಟು ಬರ್ತದೆ ಇವಾಗ ಅಂತಂದರೆ ಒಂದು 5 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. 5 ಪಟ್ಟು ಜಾಸ್ತಿ ಆಗಿದೆ. ಹೌದು ಸರ್. ಎಷ್ಟು ಎಕರೆ ನಿಮ್ದಿದೆ? ನಮ್ಮದು 9 ಎಕರೆ ಇದೆ ಸರ್. 9 ಎಕರೆ ಇದೇ ನೀರು ಬೆಳೆಸ್ತಾ ಇದ್ವಿ. ಯಾವ ನೀರು ಯಾವಾಗ ಕೊಡ್ತಾರೆ ನಿಮಗೆ? ನಮಗೆ ಎನಿ ಟೈಮ್ ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಕೊಡ್ತಾರೆ. ನೀರು ಕೊಡ್ತಾರೆ.